ಹಲೋ ಸ್ನೇಹಿತರೆ, ಇವರು ಅನಿತಾ ಅಂತ ಪ್ರಸ್ತುತ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಹೌ ಟು ಬಿಕಮ್ ಎ ವೇಟರ್. ಇವರು ವೇಟರ್ ಆಗಿ ಯಾವ ರೀತಿ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ, ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಸ್ನೇಹಿತರೆ, ಅನಿತಾ ಅವರು ಕೊಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿ ಚರ್ಚೆ ಮಾಡೋಣ. ದಯವಿಟ್ಟು ಇವರಿಗೆ ಒಂದು ಲೈಕ್ ಕೊಡಿ ಮತ್ತು ಇದೇ ರೀತಿ ಪ್ರೊಫೈಲ್ಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಗಂಡ ಬಿಟ್ಟದ ಮೇಲೆ 5 ಸ್ಟಾರ್ ಹೋಟೆಲ್ನಲ್ಲಿ ವೇಟರ್ ಆಗಿ ಕೆಲಸ ಮಾಡುತ್ತಿದ್ದೇನೆ ಎಂದು ಹೇಳಿದ್ದಾರೆ. ವೇಟರ್ ಕೆಲಸ ಮುಗಿಸಿ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಬೇಸರ ಆಗುತ್ತಿದೆ. ಸೊ ಮನೆಯಲ್ಲಿ ಒಬ್ಬರೇ ಇರೋದ್ರಿಂದ ಸ್ನೇಹಿತರೆ ವೇಟರ್ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮನೆ ಎಲ್ಲ ಕೆಲಸ ಕೂಡ ಇವರು ಮಾಡ್ತಾ ಇದ್ದಾರೆ. ವೇಟರ್ ಕೆಲಸ ಮುಗಿಸಿ ಮನೆಯ ಕೆಲಸ ಮಾಡಲು ಇವರಿಂದ ಆಗುತ್ತಿಲ್ಲ. ಸೊ ಹಾಗಾಗಿ ಮನೆಯಲ್ಲಿ ಸ್ನೇಹಿತರೆ ಒಬ್ಬ ಕೆಲಸಗಾರ ಬೇಕು ಎಂದು ಅನಿತಾ ಅವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಒಳ್ಳೆ ಅವಕಾಶ ಇದೆ ಸ್ನೇಹಿತರೆ, ಒಳ್ಳೆ ಸಂಬಳ ಕೂಡ ಕೊಡುತ್ತಾರೆ. ಸೊ ಇವರ ಒಂದು ಮನೆಯಲ್ಲಿ ನೀವು ಕೆಲಸ ಮಾಡಲು ಇಷ್ಟಪಡ್ತಾ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಸೊ ಬನ್ನಿ ಸ್ನೇಹಿತರೆ, ಮೊದಲು ನಾವು ಇವರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. ಹೆಸರು ಅನಿತಾ ಅಂತ, ವಯ 42 ಆಗಿರುತ್ತೆ. ಸೊ ಆದರೂ ತುಂಬಾ ಸಖತ್ತಾಗಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಸ್ಥಳ ಬಂದುಬಿಟ್ಟು ಹಂಪಿಯಿಂದ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಇವರು ಪ್ರಸ್ತುತ ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಗಂಡ ಬಿಟ್ಟಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಬಣ್ಣ ಗೋಧಿ ಮೈ ಬಣ್ಣ, ಕೆಂಪು ಕೆನ್ನೆ ಹೊಂದಿರುತ್ತಾರೆ. ಆ್ಯಂಡ್ ಇವಳ ಬಯಕೆ ನೋಡಿ ಮನೆಯ ಕೆಲಸಗಾರ ಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಸ್ನೇಹಿತರೆ ನಿಮಗೆ 42,000 ರೂಪಾಯಿ ಸಂಬಳ, ಅದರ ಜೊತೆಗೆ ಇರೋದಕ್ಕೆ ಒಂದು ರೂಮ್ ಕೂಡ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಆ್ಯಂಡ್ ಮುಂದೆ ಬನ್ನಿ. ಈ ಕೆಲಸಕ್ಕೆ 60,000 ರೂಪಾಯಿ ಸಂಬಳ ಕೊಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬನ್ನಿ, ಏನಿದು ಕೆಲಸ, ನಿಮಗೆ ಏನೆಲ್ಲ ಕೆಲಸ ಮಾಡಬೇಕಾಗುತ್ತೆ, ಸೊ ಬನ್ನಿ ಚರ್ಚೆ ಮಾಡೋಣ. ಇವಳು ವೇಟರ್ ಕೆಲಸ ಮಾಡಿ ಮನೆಗೆ ಬಂದ ಮೇಲೆ ಇವಳ ದೇಹದ ಒತ್ತಡ ಕಡಿಮೆ ಮಾಡಬೇಕು ಹಾಗೂ ರಾತ್ರಿ 1 ಗಂಟೆವರೆಗೆ ಇವಳನ್ನು ಬಿಡಬಾರದು. ಇವಳು ಹೇಳಿದಂತೆ ಎಲ್ಲ ಪೊಸಿಷನಲ್ಲಿ ಮಾಡಬೇಕು. ಇವಳ ಜೊತೆಗೆ ಟೂರ್ಗೆ ಕೂಡ ಹೋಗಬೇಕು. ಆ್ಯಂಡ್ ಇವಳ ಜೊತೆಗೆ ಇದ್ದು ಎಲ್ಲ ಮಾತು ಕೇಳಿದರೆ ಸಾಕು, ತಿಂಗಳಿಗೆ 60,000 ರೂಪಾಯಿ ಕೊಡೋದಾಗಿ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ. ಹೌ ಟು ಬಿಕಮ್ ಎ ವೇಟರ್. ಇವರು ವೇಟರ್ ಕೆಲಸಕ್ಕೆ ಹೇಗೆ ಸೇರಿಕೊಂಡಿದ್ದಾರೆ ಚರ್ಚೆ ಮಾಡೋಣ. ಮೊದಲನೇದಾಗಿ ಅಂಡರ್ಸ್ಟ್ಯಾಂಡ್ ದ ರೂಲ್, ಡ್ಯೂಟೀಸ್, ಫ್ಯಾಮಿಲೈಸ್ ಯುವರ್ ಸೆಲ್ಫ್ ವಿತ್ ದ ಟೈಪಿಕಲ್ ರೆಸ್ಪಾನ್ಸಿಬಲ್ ಆಫ್ ಎ ವೇಟರ್ ಸಚ್ ಆಸ್ ಟೇಕಿಂಗ್ ಆರ್ಡರ್ಸ್, ಸರ್ವೇಯಿಂಗ್ ಫುಡ್ ಆ್ಯಂಡ್ ಬೇವರೇಜ್, ಹ್ಯಾಂಡ್ಲಿಂಗ್ ಪೇಮೆಂಟ್. ಮೊದಲೇ ಸ್ನೇಹಿತರೆ ವೇಟರ್ ಕೆಲಸದ ಮೇಲೆ ಇವರಿಗೆ ಆಸಕ್ತಿ ಇತ್ತು. ಅದರ ಜೊತೆಗೆ ಫುಡ್ ಬಗ್ಗೆ ಒಂದು ಒಳ್ಳೆ ನಾಲೆಜ್ ಕೂಡ ಹೊಂದಿದ್ದರು. ಆ್ಯಂಡ್ ಡೆವಲಪ್ ರೆಲಿವೆಂಟ್ ಸ್ಕಿಲ್, ಕಸ್ಟಮರ್ ಸರ್ವಿಸ್, ಪ್ರಾಕ್ಟೀಸ್ ಬೀಯಿಂಗ್ ಪೊಲೈಟ್ ಆ್ಯಂಡ್ ಅಟೆಂಟಿವ್ ಆ್ಯಂಡ್ ರೆಸ್ಪಾನ್ಸಿವ್. ವೇಟರ್ಗೆ ಬೇಕಾಗಿರ್ತಕ್ಕಂಥ ಸ್ನೇಹಿತರೆ ಎಲ್ಲ ಸ್ಕಿಲ್ ಇವರು ಹೊಂದಿರುತ್ತಾರೆ. ಆ್ಯಂಡ್ ಕಸ್ಟಮರ್ ಸರ್ವಿಸ್ ಹ್ಯಾಂಡಲ್ ಮಾಡುವಂಥ ಒಂದು ಒಳ್ಳೆ ಸ್ಕಿಲ್ ಕೂಡ ಇವರು ಹೊಂದಿರುತ್ತಾರೆ. ಆ್ಯಂಡ್ ಟ್ರೈನಿಂಗ್ ಆ್ಯಂಡ್ ಸರ್ಟಿಫಿಕೇಷನ್, ಆನ್ ದ ಜಾಬ್ ಟ್ರೈನಿಂಗ್, ಮೋಸ್ಟ್ ರೆಸ್ಟೋರೆಂಟ್ ಪ್ರೊವೈಡ್ ಆನ್ ದ ಜಾಬ್ ಟ್ರೈನಿಂಗ್, ಬಿ ಪ್ರಿಪೇರ್ಡ್ ಟು ಲರ್ನ್ ಆ್ಯಂಡ್ ಅಡಾಪ್ಟ್ ಕ್ವಿಕ್ಲಿ. ಇವಳ ಹತ್ತಿರ ಸ್ನೇಹಿತರೆ ವೇಟರ್ ಕೆಲಸದ ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ. ಸೊ ಅದಕ್ಕೆ 5 ಸ್ಟಾರ್ ಹೋಟೆಲ್ನಲ್ಲಿ ವೇಟರ್ ಆಗಿ ಸೇರಿಕೊಳ್ಳಲು ಇವರಿಗೆ ತುಂಬ ಈಸಿ ಆಗಿದೆ. ಈ ರೀತಿಯಾಗಿ ಸ್ನೇಹಿತರೆ ಒಂದು ಒಳ್ಳೆ 5 ಸ್ಟಾರ್ ಹೋಟೆಲ್ನಲ್ಲಿ ಸ್ನೇಹಿತರೆ ತಾವು ವೇಟರ್ ಆಗಿ ಸೇರಿಕೊಂಡಿದ್ದಾರೆ. ಇವಳ ಗಂಡ ಬಿಟ್ಟಿದ್ದರಿಂದ ಸ್ನೇಹಿತರೆ ದೇಹದ ಒತ್ತಡ ಕಡಿಮೆ ಮಾಡಿಕೊಳ್ಳುವ ಉದ್ದೇಶದಿಂದ ಸ್ನೇಹಿತರೆ ಮನೆಯಲ್ಲಿ ಒಬ್ಬರನ್ನ ಕೆಲಸಗಾರನಾಗಿ ಇಟ್ಟುಕೊಡಲು ತಾವು ನಿರ್ಧರಿಸಿದ್ದಾರೆ. ತಿಂಗಳಿಗೆ 60,000 ರೂಪಾಯಿ ಕೂಡ ಸಂಬಳ ಕೊಡೋದಾಗಿ ಭರವಸೆ ಕೊಟ್ಟಿದ್ದಾರೆ. ಒಳ್ಳೆಯ ಅವಕಾಶ ಇದೆ, ನಿಮ್ಮ ಅನಿಸಿಕೆ ತಿಳಿಸಿ. ಮತ್ತೆ ಒಂದು ಹೊಸ ಪ್ರೊಫೈಲ್ ಒಂದಿಗೆ ಭೇಟಿಯಾಗೋಣ.